ಸ್ನೇಹಿತರೆ, ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಸಬಲೀಕರಣ ಇಲಾಖೆ ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರ್ ದ್ವಿಚಕ್ರ ವಾಹನ ಅರ್ಜಿಯನ್ನು ಕರೆಯಲಾಗಿದೆ. ಈ ಅರ್ಜಿಗೆ ಹೇಗೆ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕು, ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುತ್ತೇನೆ. ಸ್ನೇಹಿತೆಯರೇ, ಮೊದಲನೆಯಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲಾಗಿನ್ ಆದ ನಂತರ ಅಪ್ಲೈ ಫಾರ್ ಸರ್ವಿಸಸ್ನಲ್ಲಿ 2 ವೀಲರ್ ಅಂತ ಸರ್ಚ್ ಮಾಡಿದರೆ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಡಿಫ್ರೆಂಟ್ಲಿ ಏಬಲ್ಡ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ವಿಂಡೋ ಓಪನ್ ಆಗುತ್ತೆ. ಸ್ನೇಹಿತರೆ, ಇದರಲ್ಲಿ ಮೊದಲನೆಯಾಗಿ ಎಂಟರ್ ಬೆನಿಫಿಷರಿ ನೇಮ್, ಕಸ್ಟಮರ್ನ ಇಲ್ಲಿ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಅಥೆಂಟಿಕೇಷನ್, ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ನಂಬರ್ ಮತ್ತು OTP ಮುಖಾಂತರ ಲಾಗಿನ್ ಆಗಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೆಂಟ್ ನೇಮ್, ಅರ್ಜಿದಾರರ ಹೆಸರು, ಆಧಾರ್ನಲ್ಲಿ ಏನಿರುತ್ತೆ ಅದೇ ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್, ಏಜ್ ಆಫ್ ದ ಬೆನಿಫಿಷರಿ, ನೆಕ್ಸ್ಟ್ ಜೆಂಡರ್, ಮೇಲ್, ಫಿಮೇಲ್ ಆರ್ ಟ್ರಾನ್ಸ್ಜೆಂಡರ್. ನೆಕ್ಸ್ಟ್ UDID ಕಾರ್ಡ್ ನಂಬರ್, ಡೊಮೈಸೈಲ್, ನಿವಾಸಿಯ ಸ್ಟೇಟ್, ರಾಜ್ಯ ಯಾವುದು, ಕರ್ನಾಟಕ ಅಂತ ಹೇಳಿ ಟೈಪ್ ಮಾಡಬೇಕು, ಕರ್ನಾಟಕನವರು. ನೆಕ್ಸ್ಟ್ ಟೈಪ್ ಆಫ್ ಡಿಸೆಬಿಲಿಟಿ ಮೇಲೆ ಕ್ಲಿಕ್ ಮಾಡಿದರೆ ಲೋಕೋ ಮೋಟಾರ್ ಡಿಸೆಬಿಲಿಟಿ ಅಂತ ಹೇಳಿ ತೋರಿಸುತ್ತೆ. ಅದರ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ, ಅಂಗವೈಕಲ್ಯದ ಶೇಕಡಾವಾರು ಪರ್ಸೆಂಟೇಜ್ ಎಷ್ಟಿದೆ ಅದನ್ನು ನೀವು ಟೈಪ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಡಿಸ್ಟಿಕ್, ತಾಲೂಕ್, ವಿಲೇಜ್, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆಂಟ್, ವಿಧಾನಸಭಾ ಕ್ಷೇತ್ರ ಅವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಕ್ಯಾಸ್ಟ್ ಕೆಟಗರಿ, ಇದರಲ್ಲಿ SC ST ಜನರಲ್ ಮತ್ತು OBC ವರ್ಗದವರಿಗೆ ಮಾತ್ರ ಮೀಸಲಾಗಿದೆ. ನೆಕ್ಸ್ಟ್ ಇಲ್ಲಿ ಅಡ್ರೆಸ್, ನಿಮ್ಮ ವಿಳಾಸವನ್ನು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಕ್ಯಾಸ್ಟ್ RD ನಂಬರ್ ಅಂದರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅವಶ್ಯಕವಾಗಿದೆ. ಸ್ನೇಹಿತರೆ, ಇಲ್ಲಿ RD ನಂಬರನ್ನು ನೀವು ಮೆನ್ಷನ್ ಮಾಡ್ಬೋದು. ಇದು ಮ್ಯಾಂಡೇಟರಿನೂ ಇಲ್ಲ, ಯಾಕಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ ನೋಡಿ ಸ್ನೇಹಿತರೆ. ಕ್ಯಾಸ್ಟ್ RD ನಂಬರ್, RD ಸಂಖ್ಯೆ, ಇದು ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ರೆಡ್ನಲ್ಲಿ ಇರುವಂತಹ ಸ್ಟಾರ್ಗಳು ಅವೆಲ್ಲ ಕಂಪಲ್ಸರಿ ಬೇಕೇ ಬೇಕು. ದೀಸ್ ಆರ್ ಆಲ್ ಮ್ಯಾಂಡೇಟರೀಸ್. ನೆಕ್ಸ್ಟ್ ಎಕನಾಮಿಕ್ ಕ್ಲಾಸಿಫಿಕೇಷನ್, ಆರ್ಥಿಕ ವರ್ಗೀಕರಣ ಅಂತ ಹೇಳಿದರೆ ಇದರ ಮೇಲೆ ಕ್ಲಿಕ್ ಮಾಡಿದರೆ BPL ಅಥವಾ APL ಕಾರ್ಡ್ ಹೊಂದಿದ್ದೀರಾ ಅಂಥೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ರಿಸರ್ವೇಷನ್ ಕೆಟಗರಿ, ನಿಮ್ಮ ಕೆಟಗರಿ ಯಾವುದು, 2Aನ, 2Bನ, 3Aನ, ಯಾವ ಕೆಟಗರಿ ಬರುತ್ತೆ ಅದನ್ನು ನೀವು ಹಾಕಬೇಕು. ನೆಕ್ಸ್ಟ್ ನಿಮ್ಮ ಜಾತಿ, ಕ್ಯಾಸ್ಟ್ ನೇಮ್ ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಆ್ಯನ್ಯುವಲ್ ಇನ್ಕಮ್, ವಾರ್ಷಿಕ ಆದಾಯ ನಿಮ್ಮದು ಇಲ್ಲಿ ಎಷ್ಟಿದೆ ಅಂಥೇಳಿ, ಇನ್ಕಮ್ನಲ್ಲಿ ಎಷ್ಟಿದೆ ಅಷ್ಟನ್ನು ನೀವು ಇನ್ಕಮನ್ನು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿಕ್ಲರೇಷನ್ ಮೇಲೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾ ಕಾಣುವಂತಹ ಕ್ಯಾಪ್ಚಾವನ್ನು ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಬಟನ್ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ನೀವು ಅಪ್ಲೈ ಮಾಡ್ತೀರಾ. ಸ್ನೇಹಿತರೆ, ಇವೆಲ್ಲ ಈ ಅರ್ಜಿಗೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿದರೆ UDID ಕಾರ್ಡ್ ಬೇಕು, ಇನ್ಕಮ್ ಕ್ಯಾಸ್ಟ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಮೊಬೈಲ್ ನಂಬರ್ ಕಂಪಲ್ಸರಿ. ಸ್ನೇಹಿತರೆ, ಈ ಒಂದು ಅರ್ಜಿ ನೀವು ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಸೆಂಟರ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಯಾಕಂದರೆ ಅದರಲ್ಲಿ ಯಾರಾದರೂ ಅಂಗವೈಕಲ್ಯ ಹೊಂದಿರುವ ನಿಮ್ಮ ಸ್ನೇಹಿತರು ಇದ್ದರೆ ಅವರಿಗೊಂದು ಸುವರ್ಣ ಅವಕಾಶ, ಈ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಬೇಕೆಂದು ನಂದು ಆಸೆ. ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವು ಇದೇ ಫಸ್ಟ್ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಹೊಸ ಗೌರ್ನಮೆಂಟ್ ಸ್ಕೀಮ್ ಅಪ್ಡೇಟ್ಸ್, ಎಜುಕೇಷನಲ್ ಲೋನ್, ಸ್ಕಾಲರ್ಶಿಪ್ ಈ ಥರ ನ್ಯೂ ಡೈಲಿ ಅಪ್ಡೇಟ್ಸ್ ಬಗ್ಗೆ ನಾನು ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದ ಕಾರಣ ತಕ್ಷಣ ನಿಮಗೆ ಮೊದಲನೆಯಾಗಿ ಪ್ರತಿಯೊಂದು ಹೊಸ ಅಪ್ಡೇಟ್ಸ್ ವಿಡಿಯೋಸ್ ನಿಮಗೆ ತಲುಪಲಿ ಎಂದು ನಾನು ನಿಮಗೆ ಕೇಳ್ಕೊಳ್ಳುತ್ತೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.